ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನಿದು ನಮ್ಮ ಅಕ್ಕ ದಿನ ಸಾಂಗ್ ವಿಡಿಯೋ ಹಾಕ್ತಿದ್ರು. ಇವತ್ತೇನಪ್ಪ ಚೇಂಜ್ ಮಾಡಿದ್ದಾರೆ ಅಂದ್ಕೊಂಡ್ರೆ ಏನಿಲ್ಲ, ನಮ್ಮ ಸಿಸ್ಟರ್ ಊರಿಗೆ ಹೋಗಿದ್ದೆ. ಹಾಗೆ ಅವರು ಹೊಲಕ್ಕೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಟ್ರು. ನಮ್ಮ ಮಾಮಗೆ ಹೇಳಿದೆ, ನಾನು ವಿಡಿಯೋ ಮಾಡಿ ಮಾಮ, ಸ್ವಲ್ಪ ನಾನು ಯೂಟ್ಯೂಬಿಗೆ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಮಾಮನವರು ಸ್ವಲ್ಪ ನನಗೆ ವಿಡಿಯೋ ಮಾಡಿಬಿಟ್ಟು ಕೊಟ್ಟರು. ಇಲ್ಲಿ ನೋಡಿ, ಈ ಕಡೆ ಸೈಡೆಲ್ಲ ಹುಲ್ಲು ಹಚ್ಚಿದ್ದಾರೆ. ತುಂಬ ಅಂದರೆ ತುಂಬ ಫೇಮಸ್ ಆಗಿಬಿಟ್ಟಿದೆ ಇವರು ಈ ಕಡೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಮಳೆ, ಸಿಕ್ಕಾಪಟ್ಟೆ ಮಳೆನೂ ಬಂತು. ಇಲ್ಲಿ ವಾತಾವರಣ ಮಾತ್ರ ಸಖತ್ತಾಗೇ ಇರುತ್ತೆ. ಇಲ್ಲಿ ಏನಿಲ್ಲ ಅಂದರೂ ಫ್ರೆಂಡ್ಸ್, ಇವರು ನಮ್ಮ ಕಡೆ ಸೈಡು ಜಾಸ್ತಿ ಹತ್ತಿ ಗೋವಿನ ಜೋಳ ಹಾಕೋದಿಲ್ಲ. ಇವರು ಕ್ರಾಸನ್ನೇ ಜಾಸ್ತಿ ಮಾಡ್ತಾರೆ. ಕ್ರಾಸು ಅಂದರೆ ಹಗಲು ಕ್ರಾಸು ಮತ್ತು ಸೌತೆ ಕ್ರಾಸು ನೋಡಿ, ಟೊಮೊಟೊ ಕ್ರಾಸು. ಇದು ನೋಡ್ರಿ, ಹಗಲು ಕ್ರಾಸು ಮತ್ತು ಈ ಕಡೆ ಸೈಡು ಸೌತೆ ಕ್ರಾಸು ಹಚ್ಚಿದ್ರು ನೋಡಿ. ಅವರು ಎಲ್ಲ ಬೆಳೀತಾರೆ. ಇಲ್ಲಿ ನೋಡಿ, ಇದು ಸೌತೆ ಕ್ರಾಸು ಅಂತ ಕಾಣುತ್ತೆ ನೋಡಿ. ಸೌತೆಕಾಯಿ ಮತ್ತು ಈ ಸೈಡಿಗೆ ಹಾಗಲಕಾಯಿ ಎರಡೂ ಹಾಕಿದ್ದಾರೆ ನೋಡಿ. ಇದು ಹಾಗಲ ಕ್ರಾಸು ಮತ್ತು ಸೌತೆ ಕ್ರಾಸು. ಆ ಕಡೆ ಒಂದು ಈ ಕಡೆ ಒಂದು ಎರಡನ್ನೂ ಮಾಡ್ತಾರೆ ಇವರು ಏನಿಲ್ಲ ಅಂದರೂ ಬೆಳಗ್ಗೆ 6 ಗಂಟೆ 7 ಗಂಟೆ ಬಂದರು ಅಂದರೆ ಸಾಯಂಕಾಲನೇ ಹೋಗೋದು ಫ್ರೆಂಡ್ಸ್ ಇವರು ಮನೆಗೆ. ಏಕೆಂದರೆ ಜಾಸ್ತಿ ಇವರು ಹೊಲದಲ್ಲೇ ಸಮಯ ಕಳೀತಾರೆ ಅಂತ ಹೇಳ್ಬೋದು. ಇವ್ರದ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಒಂದು ಗೂಡಿ ಕೆಲಸ ಮಾಡ್ಕೊತಾರೆ. ಎಲ್ಲರೂ ಸಿಸ್ಟರ್ಸ್ ಆಯಿತು ಮತ್ತು ನಮ್ಮ ಮಾವನವರಾಯಿತು, ಎಲ್ಲರೂ ಹೊಂದ್ಕೊಂಡು ಕೆಲಸ ಮಾಡ್ಕೊತಾರೆ. ತುಂಬ ಖುಷಿ ಆಗುತ್ತೆ ಇವ್ರ ಫ್ಯಾಮಿಲಿ ನೋಡಿದರೆ. ನೋಡಿ, ಈ ಕಡೆನೂ ಕ್ರಾಸು ಎಲ್ಲ ನೋಡಿ. ಅವರು ಡ್ರ್ಯಾಗನ್ ಫ್ರೂಟ್ಸು ಬೆಳೀತಾರೆ ಮತ್ತು ದೊಡ್ಡ ಮೆಣಸಿನ್ಕಾಯಿ, ಹಸೆ ಮೆಣಸಿನ್ಕಾಯಿ ಎಲ್ಲ ಬೆಳೀತಾರೆ ಅವರು. ತುಂಬ ಖುಷಿ ಆಗುತ್ತೆ ಅವರನ್ನು ನೋಡಿದರೆ ಫ್ರೆಂಡ್ಸ್. ಎಲ್ಲಿಂದನೋ ಬಂದು ಇವ್ರ ಕಡೆ ವಿಡಿಯೋ ತೊಗೊಂಡು ಹೋಗಿದ್ದಾರಂತೆ ನೋಡಿ. ಡ್ರ್ಯಾಗನ್ ಫ್ರೂಟ್ಸು ಅದು ಹಾಳಾಗಿತ್ತು, ಹಾಗಾಗಿ ಅದನ್ನು ವಿಡಿಯೋ ಮಾಡಿಲ್ಲ ನೋಡಿ. ಇವರು ಜಾಸ್ತಿ ಟೈಮ್ ಕೊಡೋದು ಇದಕ್ಕೆ ಅಂತಲೇ ಹೇಳ್ತೀನಿ ನಾನು. ಟೊಮೊಟೊ ಕ್ರಾಸು ಮತ್ತು ಹೀರೆ ಕ್ರಾಸು, ದೊಣ್ಣೆ ಮೆಣಸಿನ್ಕಾಯಿ ಅಂತೂ ಇವರು ವರ್ಷನೂ ಬೆಳೀತಾರೆ. ಇಲ್ಲಿ ನೋಡಿ, ಸೌತೆ ಬಳ್ಳಿ ಅಂತಾರಲ್ಲ, ಅದ್ರ ಸಸಿ ಮತ್ತು ಹಗಲು ಬಳ್ಳಿ ಸಸಿನೂ ಅವ್ರು ಹಚ್ಚಿದ್ದಾರೆ. ಇವಾಗ ಒಂದಾಗತ್ತಿಗೆ ಒಂದು ಸ್ಟಾರ್ಟ್ ಮಾಡ್ತಾರೆ ಅವರು ನೋಡಿ. ಒಂದು ಕ್ರಾಸ್ ಮುಗೀತು ಅಂದರೆ ನೆಕ್ಸ್ಟ್ ಇನ್ನೊಂದು ಕ್ರಾಸಿಗೆ ರೆಡಿ ಮಾಡ್ಕೊತಾರೆ ಅವರು ನೋಡಿ. ಒಟ್ಟು ಇವ್ರದ್ದು ಏನು ಹೇಳಬೇಕು ಅಂದರೆ, ಬೇಸಿಗೆಲೂ ಕೆಲಸ ಇರುತ್ತೆ, ಮಳೆಗಾಲದಲ್ಲೂ ಕೆಲಸ ಇರುತ್ತೆ. ಆದರೆ ಇದರಲ್ಲೇ ಅವ್ರಿಗೆ ಖುಷಿ ಕೊಡುತ್ತೆ ಅಂತ. ಇಲ್ಲಿ ನೋಡಿ, ನಮ್ಮ ಬುಡ್ಡಮ್ಮ ಏನು ಮಾಡ್ತಿದ್ದಾಳಂದರೆ, ಅವ್ರ ಮಮ್ಮಿ ಅವರು ಹಸಿಮೆಣಸಿನ್ಕಾಯಿ ಹರಿತಾ ಇದ್ದಾರೆ. ಹಸಿಮೆಣಸಿನ್ಕಾಯಿ ಹರಿದು ಕೊಡ್ತಿದ್ದಾಳೆ ನೋಡಿ. ಅವಳು ಬಿಸಿಲು ಅಂದೆ ಖಾರವಾಗಿರುವಂಥ ಮೆಣಸಿನ್ಕಾಯಿನ ಹರಿದು ಕೊಡ್ತಿದ್ದಾಳೆ ಅವ್ರ ಮಮ್ಮಿಗೆ. ಇವಳು ಯಾರ ಮಗಳು ಅಂತ ನೀವು ತುಂಬ ಜನ ಕೇಳ್ತಿದ್ರಲ್ಲ, ಇವರು ನಮ್ಮ ಸಿಸ್ಟರ್ ಮಗಳು. ನನಗಿರೋದು 2 ಗಂಡು ಮಕ್ಕಳು. ಒಬ್ಬ ಡಿಪ್ಲೊಮಾ ಮಾಡ್ತಾನೆ, ಒಬ್ಬನ 7th ಓದ್ತಾನೆ. ಇವಳು ನಮ್ಮ ಸಿಸ್ಟರ್ ಮಗಳು. ಆದರೆ ನಮಗೆ ಮಾತ್ರ ತುಂಬ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಅಚ್ಚುಮೆಚ್ಚು ಇದು ಬಂಗಾರಿ. ಈ ಬಂಗಾರಿನ ನಮ್ಮ ಮಾವನವರು ಜಾಸ್ತಿ ವಿಡಿಯೋದಲ್ಲಿ ತೋರಿಸ್ಬೇಡ ಅಂತ ಬೈತಾರೆ. ಆದರೂ ಸಹಿತ ಇವತ್ತು ಸ್ವಲ್ಪ ವಿಡಿಯೋದಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಇವತ್ತಿನ ವಿಡಿಯೋ ಸ್ವಲ್ಪ ಚೇಂಜ್ ಮಾಡಿ ಹಾಕಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ವಿಡಿಯೋ ಹೇಗಿತ್ತು ಅಂತ ಹೇಳಿ. ಹಾಗೆ ಎಲ್ಲ ದಿನ ಒಂಥರ ವಿಡಿಯೋ ಹಾಕಿತ್ತಿದ್ದಲ್ಲ, ಇವಾಗ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಧೃತಿ ಪುಟ್ಟಾಗ ಒಂದು ಲೈಕ್ ಕೊಡಿ. ಹಾಯ್ ಧೃತಿ ಪುಟ್ಟ, ಎಲ್ಲರೂ ಸಪೋರ್ಟ್ ಮಾಡಿ. ನಾನು ನಾಳೆ ನಿಮಗೆ ಚೆನ್ನಾಗಿರೋ ಒಂದು ರೆಸಿಪಿ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಇವತ್ತಿಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸ್ವಲ್ಪ ಇರಲಿ ಅಂತ ಈ ವಿಡಿಯೋ ಮಾಡ್ಕೊಂಬಂದಿದ್ದೆ, ತೋರಿಸ್ತಾ ಇದ್ದೀನಿ. ಹೇಗಿತ್ತು ವಾತಾವರಣ, ಹೊಲದ ವಾತಾವರಣ, ಅವ್ರದ್ದು ಕ್ರಾಸು ಮತ್ತು ಹೀರೆಬಳ್ಳಿ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತಿದ್ದೀನಿ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಹಾಕಿದ್ದೆ ವಿಡಿಯೋ ಅಷ್ಟೇ. ಇಲ್ಲಿ ನೋಡಿ, ಹುಡುಕಿ ದೊಡ್ಡ ಮೆಣಸಿನ್ಕಾಯಿ ಹರಿಬೇಕು ಅಂತ ಏನು ಗೊತ್ತು ನೋಡಿ ಇವಳಿಗೆ. ಇದು ಮಾತ್ರ ತುಂಬ ತರಲೆ ಪುಟ್ಟಿ ಅಂತಲೇ ಹೇಳ್ಬೋದು. ಆದರೆ ಎಷ್ಟು ಹಠ ಇದೆ ಅಂತಂದರೆ ಫ್ರೆಂಡ್ಸ್, ಇವಳು ಎಷ್ಟು ಸೈಲೆಂಟಾಗಿರ್ತಾಳೆ ಅಷ್ಟೇ ವೈಲೆಂಟ್ ಆಗಿಬಿಡ್ತಾಳೆ. ಸಿಟ್ಟು ಬಂದರೆ ತುಂಬಾ ತರಲೆನೂ ಮಾಡ್ತಾಳೆ, ಆದರೆ ಯಾರ ಹತ್ರ ಹೋಗೋದಿಲ್ಲ ನೋಡಿ. ಅವಳು ವಿಡಿಯೋ ಮಾಡ್ತೀವಿ, ಫೋಟೋ ತೆಗಿತೀವಿ ಅಂದರೆ ಒಟ್ಟ ಬರೋದಿಲ್ಲ ಅವಳು. ಫೋನ್ ಹತ್ರನೇ ಸುದ್ದಿ ಬರಲ್ಲ ಅವಳು. ನಾವೆಲ್ಲ ವೀಡಿಯೋ ಕಾಲ್ ಮಾಡಿದರೂ ಸಹಿತ ಅವಳು ನಮ್ಮ ಜೊತೆ ಭಾಳ ಮಾತಾಡೋದಿಲ್ಲ. ಆದರೂ ನಮಗಂತೂ ನೋಡಬೇಕು ಅನಿಸುತ್ತೆ ಅವಳನ್ನು, ಆ ಥರ ಮಾಡ್ತಾಳೆ ಫೋನಲ್ಲಿ. ಎಲ್ಲರ ಅಚ್ಚುಮೆಚ್ಚಿನ ಬಂಗಾರಿ ಅಂತಲೇ ಹೇಳ್ತೀವಿ ಇದಕ್ಕೆ. ಈ ಬಂಗಾರಿಗೆ ಒಂದು ಲೈಕ್ ಮಾಡಿ ನೋಡಿ. ಅಲ್ಲಿ ಮೆಣಸಿನ್ಕಾಯಿ ಯಾವ ಥರ ಹರಿದು ಅವ್ರ ಮಮ್ಮಿ ಕಡೆ ಕೊಡ್ತಿದ್ದಾಳೆ ಅಂತ. ಇವರು ಫ್ಯಾಮಿಲಿ ನೋಡಿದರೆ ತುಂಬಾ ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್. ಎಲ್ಲರಿಗೂ ಜಾಯಿಂಟ್ ಫ್ಯಾಮಿಲಿ ಇರಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ಒಗ್ಗಟ್ಟಿಂದ ಹೊಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನಾವು ಅಷ್ಟೇ ನೋಡಿ. ಯಾವ ಥರ ಹುಡುಕಿ ಹರಿತಿದ್ದಾಳೆ ಅಂತ ಮೆಣಸಿನ್ಕಾಯ. ಖಾರ ಇದೆ ಅಂದರೂ ಕೇಳೋದಿಲ್ಲ, ಹಠಮಾರಿ ಫ್ರೆಂಡ್ಸ್ ಇವಳು.
ತುಂಬ ಹಠ ಮಾಡ್ತಾಳೆ. ದಯವಿಟ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಬೆಳಗ್ಗೆ. ಧನ್ಯವಾದಗಳು. ಶುಭರಾತ್ರಿ.